Hi, hello dear students. Welcome to SPUC Coaching Center Vijaypura. I hope you are doing well concerned to the KCT as well as second exam PCMB. So in that we shall discuss concerned to the biology, how to score more than 80% in second exam or else in third exam also. So before proceeding this, ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಸೊ ನಿಮ್ ಸ್ಟಡಿ ಹೆಲ್ಪ್ಫುಲ್ ಅಂತೇಳಿ ಅನಿಸ್ತಿತ್ತು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಸೊ ಆಲ್ರೆಡಿ SPUC ಆ್ಯಪ್ ಪ್ಲೇಸ್ಟೋರ್ದಲ್ಲಿ ಸೊ ಲಾಂಚ್ ಮಾಡಲಾಗಿದೆ. ಸೊ ಆಲ್ರೆಡಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಡೌನ್ಲೋಡೆಡ್. ನೆಕ್ಸ್ಟ್ ಕೋರ್ಸಸ್ನ ಎಟ್ ವೆರಿ ಮಿನಿಮಮ್ ಕಾಸ್ಟ್ನ ಕೋರ್ಸ್ನ ಪ್ಲೇಸ್ ಮಾಡಲಾಗಿದೆ. ಅದನ್ನ ನಿಮ್ಮ ಸೆಕೆಂಡ್ ಎಕ್ಸಾಮ್ಗೆ ಮತ್ತು ಥರ್ಡ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ಅದರದ್ದು ಸದುಪಯೋಗ ಪಡಿಸೋರಿ. ಸೊ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಈ ಕಂಪ್ಲೀಟ್ ಬಯಾಲಜಿದು ಡಿಸ್ಕಷನ್ 100% ಫಿಕ್ಸ್ ಆಗಿ ಕ್ವಶನ್ಸ್ ಆಗಿರ್ಬೋದು ಮತ್ತೆ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಒಂದು 10 to 15 minutes ನ ವಿಡಿಯೋ ಮಾಡ್ಲಾಗ್ತದ. ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ನೀವು ಸ್ವಲ್ಪ ನೋಡ್ಬಿಟ್ರೆ ಅಂದ್ರೆ ವಿಡಿಯೋದ ಏನ್ ಹೇಳಿದೀವಿ ಅನ್ನೋದು ಗೊತ್ತಾಗಂಗಿಲ್ಲ. ಅದಕ್ಕೆ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್. ಬಿಫೋರ್ ಪ್ರೊಸೀಡಿಂಗ್ ಸೊ ನಿಮ್ ಮೋಟಿವೇಶನಲ್ ಆಗ್ಲಿ ಅಂತೇಳಿ ಸೊ ಲಾಸ್ಟ್ ಇಯರ್ ದ ಟಾಪರ್ಸ್ಗೂ ಕಂಗ್ರಾಚುಲೇಷನ್ ಹೇಳುತ್ತಾ. ಸೊ ಜಸ್ಟ್ ಯು ಕ್ಯಾನ್ ಸಿ ನೀವು ಈ ತರ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ನ ಸ್ಕೋರ್ ಮಾಡ್ಕೊಳ್ರಿ. 2025 ಟಾಪರ್ಸ್. ಸೊ ಇವ್ರದನ್ನ ಮೋಟಿವೇಶನಲ್ ತಗೊಂಡು ನೀವು ಸೆಕೆಂಡ್ ಎಕ್ಸಾಮ್ ತಗದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಸ್ಕೋರ್ ಮಾಡ್ಕೊಳ್ರಿ. ಯಾರ ಪರ್ಸೆಂಟೇಜ್ ಕಡಿಮೆ ಮಾಡಿರಲ್ಲ ಸೆಕೆಂಡ್ ಎಕ್ಸಾಮ್ ಇಂಪ್ರೂವ್ಮೆಂಟ್ ಅಂತ ಹೇಳಿ ಕಟ್ಕೊಂಡು ಸೊ ಅದನ್ನ ಕಂಪ್ಲೀಟ್ ಆಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬೆಸ್ಟ್ ವೇದೊಳಗ ರಿಸಲ್ಟ್ ನ ಮಾಡ್ಕೊಳ್ರಿ. ಯಾಕಂದ್ರೆ ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸ್ ನ KCT ಗೆ ಕನ್ಸಿಡರೇಷನ್ ಮಾಡ್ತಾರ ಅದಕ್ಕೆ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಬಯಾಲಜಿ. ಸೊ ಇನ್ ಡಿಟೇಲ್ ಆಗಿ ಸೊ 100% ಫಿಕ್ಸ್ ಕ್ವಶನ್ಸ್ ನ ಆಲ್ರೆಡಿ ಮಾರ್ಚ್ ಎಕ್ಸಾಮ್ಗೂ ಮೋಸ್ಟ್ ಆಫ್ ದಿ ಕ್ವಶನ್ಸ್ ದೇ ವೇರ್ ಅಪಿಯರ್ಡ್. ಸೊ ಈಗ ಮತ್ತೆ ಹೊಳ್ಳಿ ಹೆಲ್ಪ್ಫುಲ್ ಆಗ್ತವೆ ನಿಮ್ ಸೆಕೆಂಡ್ ಎಕ್ಸಾಮ್ಗೆ ಮತ್ತೆ ಥರ್ಡ್ ಎಕ್ಸಾಮ್ಗೆ. ಸೊ ಇದು ಪಾಸಿಂಗ್ ಪ್ಯಾಕೇಜ್ PDF ದನ್ವೇ ಕನ್ಸಿಡರೇಷನ್ ಮಾಡ್ಕೊಂಡೈತಿ. ಸೊ ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ಪಾರ್ಟ್ ಡಿ ಇಲ್ಲಿ ಡಿಸ್ಕಷನ್ ಮಾಡಿರ್ತಾರೆ. ಪಾರ್ಟ್ ಎ MCQs ಕೊಟ್ಟಿಲ್ಲ. ಸ್ವಲ್ಪ ಅಲ್ಲಿ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ನೀವು ಇದ್ದಿದ್ದ ನಾಲೆಜ್ ನ ಸೊ ಬೇಸಿಕ್ ಕಾಮನ್ ಸೆನ್ಸ್ ನ ಮತ್ತೆ ಬೇಸಿಕ್ ನಾಲೆಜ್ ನ ಯೂಸ್ ಮಾಡ್ಕೊಂಡು ಟ್ಯಾಕಲ್ ಮಾಡ್ರಿ. ಸ್ವಲ್ಪ ಮೈ ಬೆಸ್ಟ್ ಸಜೆಷನ್ ಕನ್ಸರ್ನ್ ಟು ದಿ ಸೆಕೆಂಡ್ ಎಕ್ಸಾಮ್ ಪಾರ್ಟ್ ಬಿ ಪಾರ್ಟ್ ಸಿ ಪಾರ್ಟ್ ಡಿ ಯು ಹ್ಯಾವ್ ಟು ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇನ್ಸ್ಟೆಡ್ ಆಫ್ ಪಾರ್ಟ್ ಎ. ಓಕೆ, ಪಾರ್ಟ್ ಎ ಇದನ್ನ ಮಾಡ್ರಿ, ಮಾಡ್ಬೇಡ್ರಿ ಅನ್ನಲ್ಲ, ಬಟ್ ಇವ್ರ ಮೇಲೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಫೋಕಸ್ ಇರ್ಲಿ. ಸೊ ಇಲ್ಲಿ ಪ್ಲಾಸೆಂಟಿಯಾದ ಫಂಕ್ಷನ್ಸ್ ನ ಕನ್ಸಿಡರೇಷನ್ ಮಾಡೈತಿ. ಸೊ ಡಿಫ್ರೆನ್ಸಸ್ ಬಿಟ್ವೀನ್ ಬೆನಿಗನ್ ಟ್ಯೂಮರ್ ಮತ್ತೆ ಮೆಲಿಗ್ನೆಂಟ್ ಟ್ಯೂಮರ್ ಅಂತೇಳಿ. ನೆಕ್ಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ ಈ ಸದ್ದ ಸೆಕೆಂಡ್ ಎಕ್ಸಾಮ್ಕ ಮತ್ತೆ ಥರ್ಡ್ ಎಕ್ಸಾಮ್ಕ ಆಂಟಿಬಾಡಿದು ಸ್ಟ್ರಕ್ಚರ್ ಸೊ ಕೇಳಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದೇ ತರನೇ ಸೊ ಹೋಮೋಲಾಗಸ್ ಎನಲಾಗಸ್ ಸೊ ಆರ್ಗನ್ಸ್ ಯು ಕ್ಯಾನ್ ಸಿ ದಟ್ ಇನ್ ಡಿಟೇಲ್ ಆಗಿ. ನೆಕ್ಸ್ಟ್ ಇಲ್ಲಿ ಏನೇನು ಸೊ ಜನರಲ್ ಕ್ರೈಟೇರಿಯಾ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ DNA ಟು ಆಕ್ಟ್ ಆಸ್ ಲೈಕ್ ಎ ಜೆನೆಟಿಕ್ ಮಟೀರಿಯಲ್. ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಮಲಿಕ್ಯೂಲ್ ಜೆನೆಟಿಕ್ ಮಟೀರಿಯಲ್ ಅಂತೇಳಿ ಆಕ್ಟ್ ಆಗ್ಬೇಕೈತಂದ್ರೆ ವಾಟ್ ಆರ್ ದಿ ಕ್ರೈಟೇರಿಯಾ ದೇ ಆರ್ ಗೋಯಿಂಗ್ ಟು ಸೊ ಕನ್ಸಿಡರ್ ಅಂತೇಳಿ. ನೆಕ್ಸ್ಟ್ ಇದು ಜೆಲ್ ಎಲೆಕ್ಟ್ರೋಫೋರೋಸಿಸ್ ಡಯಾಗ್ರಾಮ್ ಕೇಳ್ಬಹುದು. ಸೊ ಇಲ್ಲಿ ಏನ್ ಕೊಟ್ಟೈತಲ್ಲ ಸ್ವಲ್ಪ ಕ್ಲಿಯರ್ ಆಗಿ ಸೊ ವಾಚ್ ಮಾಡ್ಕೊಳ್ರಿ. ಇದ್ರದ್ದು PDF ನ ನಮ್ಮ ಆಪ್ ನೊಳಗ ಅಪ್ಲೋಡ್ ಮಾಡಿರ್ತದ. ಸೊ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಸೊ ಫ್ರೀ ಕಂಟೆಂಟ್ ನ ಫಸ್ಟ್ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಅವು ನಿಮ್ಗೆ ಹೆಲ್ಪ್ಫುಲ್ ಅನ್ಸ್ತಿತ್ತು ಅಂತಂದ್ರೆ ಸೊ ಮಿನಿಮಮ್ ಕಾಸ್ಟ್ ಇದೆ ಮತ್ತೆ ಪ್ರೈಸ್ ನ 16th ಹಿಡಿದು ರೈಸ್ ಮಾಡ್ತದ. ಬಿಫೋರ್ ದಟ್ ಯು ಕ್ಯಾನ್ ಗೆಟ್ ದಿ ಬೆನಿಫಿಟ್ ಆಫ್ ದಟ್. ಓಕೆ, ಈ ಸಲ ಆಲ್ರೆಡಿ ಮಾರ್ಚ್ ದೊಳಗೆ ಕೇಳೇನ ಎಕ್ಸಾಮ್ ತಾಗ. ಸೊ ಈ ಸಲ ಮತ್ತೆ ಹೊಳ್ಳಿ ಪಾಲಿನೇಷನ್ ಮೇಲೆ ಅದು ವಿಂಡ್ ಪಾಲಿನೇಷನ್ ಆಗಿರ್ಬೋದು, ಇಲ್ಲಾಂದ್ರೆ ಸೊ ವಾಟರ್ ಪಾಲಿನೇಷನ್ ಆಗಿರ್ಬೋದು, ಇಲ್ಲಾಂದ್ರೆ ಇನ್ಸೆಕ್ಟಿನೇಟೆಡ್ ಪಾಲಿನೇಷನ್ ಆಗಿರ್ಬೋದು. ಒಟ್ಟು ಒಂದು ಪಾಲಿನೇಷನ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಬರ್ತೈತಿ ನೋಡಿ. ಮತ್ತೆ ಹೊಳ್ಳಿ ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಇನ್ಫರ್ಟಿಲಿಟಿ ಮೇಲದು ಸೊ ಕೇಳ್ಬೋದು. ಸೊ ಇಲ್ಲಿ ಬಯೋಡೈವರ್ಸಿಟಿ ಲಾಸಸ್ ಮೇಲೆ ಸೊ ದೇ ಮೇ ಫೋಕಸ್. ಸೊ ಪಾರ್ಟ್ ಸಿ ಕ್ವಶನ್ಸ್ ಯು ಕ್ಯಾನ್ ಸಿ. ನೆಕ್ಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ, ಸ್ಟೇಟ್ ಅಂಡ್ ಸೊ ಎಕ್ಸ್ಪ್ಲೈನ್ ಅಂತ ಹೇಳಿ ಕೇಳ್ಬೋದು. ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್. ನೆಕ್ಸ್ಟ್ ರೈಟ್ ದಿ ಫ್ಯಾಕ್ಟರ್ಸ್ ದೇ ಆರ್ ಗೋಯಿಂಗ್ ಟು ಅಫೆಕ್ಟ್ ಅಂತೇಳಿ ಸೊ ಕೇಳ್ಬೋದು. ಎದ್ರ ಮೇಲೆ ರಿಸರ್ಚ್ ಇಕ್ವಿಲಿಬ್ರಿಯಂ ಮೇಲೆ ಎಸ್ಪೆಷಲಿ ಸೊ ಜೀನ್ ಇಕ್ವಿಲಿಬ್ರಿಯಂ ಅಂತೇಳಿ ಸೊ ದಟ್ ಕ್ವಶನ್ ಮೇ ಅಪಿಯರ್. ಸೊ ಅದಕ್ಕೆ ಕರೆಕ್ಟ್ ಆಗಿ ತರುವಾಗಿ ಈ ಕ್ವಶನ್ಸ್ ಆನ್ಸರ್ಸ್ ಎಲ್ಲಾನು ಸೊ ಪಾಸಿಂಗ್ ಪ್ಯಾಕೇಜ್ ಏನಿದೆಲ್ಲ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರಿ. ಆಪ್ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ ಅಲ್ಲೇ ನೀವು ಕಂಪ್ಲೀಟ್ ಆಗಿ ಸೊ ರೀಡ್ ಮಾಡ್ರಿ. ಇಲ್ಲ ಇದೆ ನೋಡ್ರಿ, ಏನೇ ಹೇಳಿದವಲ್ಲ DNA ಇಸ್ ಬೆಟರ್ ದ್ಯಾನ್ RNA ಅಂದ್ರೆ ಜೆನೆಟಿಕ್ ಮಟೀರಿಯಲ್ ಒಳಗಡೆ. ಸೊ ಯಾಕೆ ಅನ್ನೋದು ಕಂಪೇರಿಟಿವ್ ಸೊ ಜಸ್ಟಿಫಿಕೇಶನ್ ಸ್ಟೇಟ್ಮೆಂಟ್ ನ ಕೊಡ್ರಿ ಅಂತ ಹೇಳಿದಾರೆ. ನೆಕ್ಸ್ಟ್ ಇಲ್ಲಿ ಇವು ಡೌನ್ ಸಿಂಡ್ರೋಮ್ ಆಗಿರ್ಬೋದು, ಕ್ಲಿನೆಫೆಲ್ಟರ್ ಸಿಂಡ್ರೋಮ್ ಆಗಿರ್ಬೋದು, ಟರ್ನರ್ ಸಿಂಡ್ರೋಮ್, ಕ್ರೈಡಿವ್ ಚಾಟ್ ಸಿಂಡ್ರೋಮ್. ಸೊ ಮೋಸ್ಟ್ ಎಕ್ಸ್ಟೆಂಟಿವ್ಲಿ ಸೆಕೆಂಡ್ ಎಕ್ಸಾಮ್ ಮತ್ತು ಥರ್ಡ್ ಎಕ್ಸಾಮ್ ದೊಳಗೆ ಇವು ಇಷ್ಟಕ್ಕಿರೋದ್ರಾಗ ಒಂದು ಬರ್ಬೋದು. ಇದನ್ನ ಮಿಸ್ ಆದ್ರ ಸೊ ಯಾವತ್ತಪ್ಪ ಅಂದ್ರೆ ಸೆಕ್ಸ್ ಡಿಟರ್ಮಿನೇಷನ್ ಸೊ ಅದು ಬರ್ಬೋದು. ಸೊ ಅದಕ್ಕೆ ಎರಡನ್ನ ತರೋಗ್ರಿ. ಇದು ಕೇಳೋದನ್ನ ಅಂದ್ರೆ ಅದು ಬಿಟ್ಟಿರ್ತಾನೆ, ಅದು ಕೇಳೋದನ್ನ ಇದು ಬಿಟ್ಟಿರ್ತಾನೆ. ಬಟ್ ಇದು ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟೈತಿ. ಸೆಕ್ಸ್ ಡಿಟರ್ಮಿನೇಷನ್ ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟಿಲ್ಲ. ಆ ಪೇಜ್ ಏನದಲ್ಲ ಸೊ ಕ್ಲಾಸ್ ನೋಟ್ಸ್
ತಗೊಂಡು ಅಲ್ಲಿ ಆ್ಯಪ್ದೊಳಗಡೆ ಅಪ್ಲೋಡ್ ಮಾಡಿರ್ತದೆ, ಯು ಕ್ಯಾನ್ ಯುಟಿಲೈಸ್ ದಟ್. ಓಕೆ, ಸೊ ನೆಕ್ಸ್ಟ್ ಪಿರಾಮಿಡ್ ಡಯಾಗ್ರಾಮ್ಸ್. ಈ ಸಲ ಎಕಾಲಜಿಕಲ್ ಪಿರಾಮಿಡ್ಸ್ ಮೇಲೆ ಡಯಾಗ್ರಾಮ್ನ ಸೊ 2ನೇ ಎಕ್ಸಾಮ್ ಅಥವಾ 3ನೇ ಎಕ್ಸಾಮ್ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಲೆಟ್ ಅಸ್ ಸಿ ಹಿಯರ್ ಹೌ ಇಸ್ ದ ಪಾಸಿಂಗ್ ಪ್ಯಾಕೇಜ್. ಪಾಸಿಂಗ್ ಪ್ಯಾಕೇಜ್ ಸೊ ಬಯಾಲಜಿದು ಯಾವ ತರ ಇದೆ ಅಂತ ಅನ್ನೋದು ಒಮ್ಮೆ ತೋರ್ಸ್ಕೊಂಡು ನೆಕ್ಸ್ಟ್ ಹೋಗ್ತೈತಿ. ಸೊ ಲೆಟ್ ಅಸ್ ಯು ಕ್ಯಾನ್ ಸಿ ದಿ ಪಾಸಿಂಗ್ ಪ್ಯಾಕೇಜ್. ಸೊ ಎಲ್ಲಾ ಪಾಸಿಂಗ್ ಪ್ಯಾಕೇಜ್ ನ ಒಂದೇ ತರ ಪ್ರಿಪೇರ್ ಮಾಡೈತೆ, ಎಲ್ಲಾ ಎಕ್ಸಾಮ್ಗೂ ಹೆಲ್ಪ್ ಆಗಲಿ ಅಂತೇಳಿ. ಈಗ ಸೆಕೆಂಡ್ ಎಕ್ಸಾಮ್ಕ, ಥರ್ಡ್ ಎಕ್ಸಾಮ್ಕ, ಸೊ ಫಸ್ಟ್ ಎಕ್ಸಾಮ್ ಅಂತೇಳಿ ಹಿಂಗ ಡಿಸ್ಟಿಂಗ್ವಿಶ್ ಮಾಡೋದಕ್ಕಿಂತ ಎಲ್ಲಾ ಎಕ್ಸಾಮ್ಗೂ ಹೆಲ್ಪ್ಫುಲ್ ಆಗಂಗ ಸೊ ದಟ್ ಈಸ್ ಪ್ರಿಪೇರ್ಡ್. ಸೊ ಇಲ್ಲಿ 2024 ಸೊ ಎಷ್ಟು ಮಾರ್ಕ್ಸ್ ಬಿದ್ದಿದ್ದು ಔಟ್ ಆಫ್ 50 ಅನ್ನೋದು 2025 ಆಲ್ರೆಡಿ ವಿಡಿಯೋ ಮಾಡಿ ಸೊ ಹಾಕೈತಿ. ಸೊ ಅದು ಉಳಿದಿದ್ದನ್ನ PDF ಫೈಲ್ ನ ಸೊ ಅಲ್ಲಿ ಆಪ್ ದಾಗ ಅಪ್ಲೋಡ್ ಮಾಡ್ತೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಅಂಡ್ ಯುಟಿಲೈಸ್ ದಟ್. ಸೊ ಇಲ್ಲಿ ಬ್ಲೂ ಪ್ರಿಂಟ್ ನ ಚಾಪ್ಟರ್ ವೈಸ್ ಕಂಪ್ಲೀಟ್ ಬಯಾಲಜಿದು ಬ್ಲೂ ಪ್ರಿಂಟ್ ನ ಕೊಡಲಾಗಿದೆ. ಸೊ ಯಾವ ತರ ಮಾರ್ಕ್ಸ್ ನ ಕೇಳ್ತಾನ ಅನ್ನೋದು ಇನ್ನ ಈಗ ಡಿಸ್ಕಷನ್ ಮಾಡಿದೇವಲ್ಲ, ಸೊ 100% ಫಿಕ್ಸ್ ಕ್ವೆಶನ್ಸ್ ಗಳನ್ನ ಸೊ ಇಲ್ಲಿ ಕೊಡಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್. ನೆಕ್ಸ್ಟ್ ಇಲ್ಲಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಡಿ ಕ್ವೆಶನ್ಸ್. ಸೊ ಪಾರ್ಟ್ ಡಿ ಕ್ವೆಶನ್ಸ್ ಒಳಗಡೆ ಸೊ 4 ಕ್ವೆಶನ್ ಮಾಡಿದ್ರ ಅಂದ್ರೆ 1 ಬರ್ತೈತಿ, ಇನ್ನ 3 ಕ್ವೆಶನ್ ಮಾಡಿದ್ರ ಮತ್ತೊಂದು ಬರ್ತೈತಿ. ಯಾವ್ಯಾವ 4 ಕ್ವೆಶನ್ ಅಂದ್ರೆ ಇಲ್ಲಿ ಕೊಡಲಾಗಿದೆ ನೋಡ್ರಿ. ಸೊ ದಟ್ ಈಸ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಥವಾ ಸಿಸ್ಟಮ್. ನೆಕ್ಸ್ಟ್ ಹ್ಯೂಮನ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಇಲ್ಲಾಂದ್ರೆ ಸ್ಟ್ರಕ್ಚರ್ ಆಫ್ ದಿಸ್ ಫಾರ್ಮ್, ಇಲ್ಲ ಮೆಮೊರಿ ಗ್ಲ್ಯಾಂಡ್. ಇವು 4 ಒಂದು 100% ಗ್ಯಾರಂಟಿ ಮತ್ತೆ ಹೊಳ್ಳಿ ರಿಪೀಟ್ ಆಗ್ತೈತಿ. 2ನೇ ಎಕ್ಸಾಮ್ ಆಗ್ತೈತಿ ಮತ್ತೆ 3ನೇ ಎಕ್ಸಾಮ್ ಆಗ್ತೈತಿ. ನೆಕ್ಸ್ಟ್ ಸರ್ ಅಂದ್ರೆ ಇದ್ರ ಜೊತೆಗೆ ಮೋನೋ ಹೈಬ್ರಿಡ್ ಕ್ಲಾಸ್ ಪ್ರಿಪರೇಷನ್ ಮಾಡ್ರಿ, ಡೈ ಹೈಬ್ರಿಡ್ ಕ್ಲಾಸ್ ಪ್ರಿಪರೇಷನ್ ಮಾಡ್ರಿ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಪ್ರಿಪರೇಷನ್ ಮಾಡ್ರಿ. ಸೊ ಇಲ್ಲಿ ಮುಂದೆ ಕೊಟ್ಟದ್ಗೆ ಇವ್ ನೋಡ್ಕೊಳ್ರಿ ಕಂಪ್ಲೀಟ್ ಆಗಿ. ಮತ್ತೆ ಓದ್ಕೊತ ಅಂದ್ರೆ ಟೈಮ್ ಜಾಸ್ತಿ ಹೋಗ್ತದ. ಅದ್ರ ಜೊತೆಗೆ ಒಂದು ಕ್ವೆಶನ್ ಮಾತ್ರ ಕಂಪಲ್ಸರಿ ಪ್ರಿಪರೇಷನ್ ಮಾಡ್ರಿ, ಅದು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತೇಳಿ ಈ ಕ್ವೆಶನ್. ಓಕೆ, ದಿಸ್ ಇಸ್ ಗೋಯಿಂಗ್ ಟು ಬಿ ದ ಸೊ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಿ ಸೆಕೆಂಡ್ ಎಕ್ಸಾಮ್ ಆಸ್ ವೆಲ್ ಆಸ್ ಥರ್ಡ್ ಎಕ್ಸಾಮ್. ಸೊ ಅದ್ರ ಜೊತೆಗೆ ಹೇಳಿದಿನಲ್ಲ ಮೋನೋ ಹೈಬ್ರಿಡ್ ಕ್ಲಾಸ್, ಡೈ ಹೈಬ್ರಿಡ್ ಕ್ಲಾಸ್ ಮತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ಇಷ್ಟು ಕ್ವೆಶನ್ ಎದುರಾಗಿರಿ ಸರ್ ಪಾರ್ಟ್ ಡಿ ದೊಳಗಡೆ. ಅದ್ರ ಜೊತೆಗೆ ಇಲ್ಲಿ ಏನ್ ಕೊಟ್ಟೈತಿಲ್ಲ, ಯು ಕ್ಯಾನ್ ಗೋ ಥ್ರೂ ದೋಸ್. ಸೊ ನೆಕ್ಸ್ಟ್ ಬಯಾಲಜಿದೊಳಗೆ ಒಂದು ಸ್ಪೆಷಲ್ ಆಗಿ ಏನ್ ಕೊಟ್ಟೈತೆ ಅಂದ್ರೆ ಕೆಲವೊಂದಿಷ್ಟು ಅವಾಗ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಇದ್ದು ಪಾರ್ಟ್ ಇದೊಳಗ. ಈಗ ಡಿಸ್ಕ್ರಿಪ್ಟಿವ್ ಟೈಪ್ ಬೆಳಂಗಿಲ್ಲ, ಅಬ್ಜೆಕ್ಟಿವ್ ಟೈಪ್ ಇರ್ತಾವ. ಸೊ ಇವು ಡಿಸ್ಕ್ರಿಪ್ಟಿವ್ ಟೈಪ್ ಡೆಟ್ರಿಟ್ಸ್ ಅಂದ್ರೆ ಏನು, ಡೆಟ್ರಿಟ್ಯೂರ್ಸ್ ಅಂದ್ರೆ ಏನು, ಯಾವ್ದು ಮಾರ್ಟಾಲಿಟಿ, ಓಕೆ, ನಾಟಾಲಿಟಿ, ಎಂಡಿಮಿಸಮ್, ಇವು ಸ್ವಲ್ಪ ಡೆಫಿನೇಷನ್ ನೋಡ್ಕೊಳ್ರಿ. ಇವು ರಿಪೀಟ್ ಆಗಂತವು. ಸೊ ಹೆಲ್ಪ್ ಆಗ್ತೈತಿ. ಮತ್ತೆ ಹೊಳೆ ಸೊ ರಿಪೀಟ್ ಅದಂದ್ರೆ ಸೊ ಏನು ಅಬ್ಜೆಕ್ಟಿವ್ ಟೈಪ್ ಅಂದ್ರೆ MCQs ದೊಳಗ ಹೆಲ್ಪ್ಫುಲ್ ಆಗ್ತೈತಿ. ನೆಕ್ಸ್ಟ್ ಪಾರ್ಟ್ ಬಿ ಇದನ್ನು ಕ್ವಶನ್ಸ್ ವಿತ್ ಆನ್ಸರ್ಸ್ ನ ಕೊಡಲಾಗಿದೆ, ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ಸರ್ ಅಂದ್ರೆ ಇಲ್ಲಿ ಪಾರ್ಟ್ ಡಿ ಇದನ್ನು ಕೆಲವೊಂದಿಷ್ಟು ಕೊಡಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಪಾರ್ಟ್ ಸಿ ಇದನ್ನು ಸೊ ಬಯೋಡೈವರ್ಸಿಟಿ ಲಾಸಸ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಎಸ್ಪೆಷಲಿ ಸೊ ಕನ್ಸರ್ನ್ ಟು ದಿ ದಟ್ ಯಾವ್ದು STDs ಬರ್ತದ ಮತ್ತೆ ಪಿರಾಮಿಡ್ ಡಯಾಗ್ರಾಮ್ಸ್ ಬರ್ತವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಪಾರ್ಟ್ ಡಿ ಕ್ವಶನ್ಸ್ ಇದನ್ನು ಕೆಲವೊಂದಿಷ್ಟು ಡಯಾಗ್ರಾಮ್ಸ್ ಏನಿದ್ವಲ್ಲ, ಸೊ ಡಯಾಗ್ರಾಮ್ಸ್ ಇಲ್ಲಿ ಕೊಡಲಾಗಿದೆ. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಇವು ಡಯಾಗ್ರಾಮ್ಸ್ 3, ಇನ್ನೊಂದ್ ಐತಿ ಮೆಮೊರಿ ಗ್ಲ್ಯಾಂಡ್ ಇಲ್ಲಿ ಕೊಟ್ಟಿಲ್ಲ, ಚಾಪ್ಟರ್ ವೈಸ್ ಒಳಗಡೆ ಕೊಟ್ಟೈತಿ. ಸೊ ಆ 4 ಒಂದು ಅಪಿಯರ್ ಆಗ್ತದೆ 100% ನೋ ಡೌಟ್. ಸೊ ಇಲ್ಲಿ ಎಕೋಸಿಸ್ಟಮ್ ಸೊ ಪಿರಾಮಿಡ್ ಡಯಾಗ್ರಾಮ್ಸ್ ನ ಪ್ರಾಕ್ಟೀಸ್ ಮಾಡ್ರಿ. ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಒಂದು ಪಿರಾಮಿಡ್ ಡಯಾಗ್ರಾಮ್ ನ ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ಅಪಾರ್ಟ್ ಫ್ರಮ್ ದಿಸ್ ಸೊ ಇಲ್ಲಿ ಇನ್ನು ಕೆಲವೊಂದು ಬಯೋಗ್ಯಾಸ್ ಪ್ಲಾಂಟ್ ಸೊ ಪ್ರಿಪರೇಷನ್ ಆಫ್ ದಟ್ ಬಯೋಗ್ಯಾಸ್. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಯು ಕ್ಯಾನ್ ಗ್ಲಾನ್ಸ್. Next, monohybrid cross as well as dihybrid cross. So you can prepare. Next, here 2024 key answer that is given. Complete again key answers na ಇಲ್ಲಿ passing package ದಿಂದ ಎಷ್ಟು questions appear ಆಗಿದ್ದು ಯಾವ page ದಿಂದನೋ with proof it is given. Next, apart from that, so ಇಲ್ಲಿ diagram ನ part D questions ನ so ಇವೆಲ್ಲನೂ ತರೋವಾಗಿ ಪ್ರಿಪೇರ್ ಮಾಡ್ರಿ. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಮತ್ತೆ ಸೇಮ್ ಕ್ವಶನ್ ನ ರಿಪೀಟ್ ಆಗಂತ ಸಾಧ್ಯತೆನೂ ಇರ್ತಾವ. ಸೊ ಅದಕ್ಕೆ ನಿಮಗೆ ತರವಾಗಿ ಪ್ರಿಪರೇಷನ್ ಮಾಡ್ಕೊಳ್ರಿ, ಹೆಲ್ಪ್ಫುಲ್ ಆಗ್ತದೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಇದು ಎಸ್ಪೆಷಲಿ ಎದ್ರ ಮೇಲೆ ಸರ್ ಅಂತಂದ್ರೆ ಸೊ ಕನ್ಸರ್ನ್ ಟು ದಿ ಯಾವ್ದು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಮೇಲೆ. ಇವು ಆರ್ಗಾನಿಸಮ್ಸ್ ಯಾರು ಕೊಟ್ಟಿರ್ತಾನೆ, ಇಲ್ಲ ಡಿಸೀಸ್ ಯಾರು ಕೊಟ್ಟಿರ್ತಾನೆ. ಡಿಸೀಸ್ ಕೊಟ್ಟನ ಆರ್ಗಾನಿಸಮ್ಸ್ ಕೇಳ್ತಾನೆ, ಆರ್ಗಾನಿಸಮ್ಸ್ ಕೊಟ್ಟನ ಡಿಸೀಸಸ್ ಕೇಳ್ತಾನೆ. ಸೊ ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಇನ್ನು ಕೆಲವೊಂದಿಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಾದ್ರೆ ನಮ್ಮ ಆಪ್ ದೊಳಗಡೆ ಅಪ್ಲೋಡ್ ಮಾಡಿರ್ತದ ಸ್ಪೆಷಲ್ ವಿಡಿಯೋಸ್ ಒಂದ್ 2 ತಾಸಿನದು ಮಾಡಿ. ಸೊ ಈಗ ಆಲ್ರೆಡಿ ಮೆನಿ ಮೋರ್ ಅಪ್ಲೋಡೆಡ್, ಯು ಕ್ಯಾನ್ ಯುಟಿಲೈಸ್ ದೋಸ್. ಇನ್ನೂ ಎಕ್ಸ್ಟ್ರಾ ಅವಶ್ಯಕತೆ ಇತ್ತಂದ್ರೆ ಸೊ ಮಾಡಿ ಅಪ್ಲೋಡ್ ಮಾಡಿರ್ತದ. ಸೊ ಇಲ್ಲಿ ಕೆಲವೊಂದಿಷ್ಟು ಯಾವ ಪೇಜ್ ದಿಂದ ಬಂದಿತ್ತು ಅನ್ನೋದು ಕ್ಲಿಯರ್ ಕಟ್ ಆಗಿ ನಿಮ್ಗೆ ಕೆಲವೊಬ್ರು ಹಿಂಗ್ ತಿಳ್ಕೊಂಡಿರ್ತಾರೆ, ಇದು 2023 ಅದ, ಇದು 2025 ಹೆಲ್ಪ್ ಆಗ್ತದೆ ಇಲ್ಲ ಅಂತೇಳಿ. ಆಲ್ರೆಡಿ ಮಾರ್ಚ್ ಎಕ್ಸಾಮ್ ದೊಳಗ
ಗೊತ್ತಾಗಿದೆ. 2023 ಇದೇ ಯೂಸ್ ಮಾಡೈತಿ, 2024 ನೆಕ್ಸ್ಟ್ 2025 2026 ಓನ್ಲಿ ಎಕ್ಸ್ಟ್ರಾ ಏನಪ್ಪಾ ಅಂದ್ರೆ ಇದ್ರಾಗ ಇರ್ಲಾರ್ದಂದ್ರ ಪಾರ್ಟ್ ಎದು MCQs ಕ್ವಶನ್ಸ್ ಇಲ್ಲ. ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತೆ ಪಾರ್ಟ್ ಡಿ ಗೆ ಎಲ್ಲದಕ್ಕೆ ಇವೇ ಕ್ವಶನ್ಸ್ ಗಳನ್ನ ಹೆಲ್ಪ್ಫುಲ್ ಆಗ್ತವ. ಸೊ ಯು ಕ್ಯಾನ್ ಯುಟಿಲೈಸ್ ದೋಸ್. ಓಕೆ, so this Miller's experiment you can practice. This is going to be the most important. This antibody diagram agaleenu ಹೇಳಿದ್ದೇವಲ್ಲ, so this is going to be the most important for the point of examination. ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ಸ್ವಲ್ಪ ಫಾಸ್ಟ್ ಹೋಗ್ತದೆ. ಇಲ್ಲಿ ಏನ್ ಯಾವ ತರ ನಿಮ್ಗ ಪಾಸಿಂಗ್ ಪ್ಯಾಕೇಜ್ ನ ಪ್ರಿಪೇರ್ ಮಾಡಿ ಕೊಟ್ಟೈತಿ ಅನ್ನೋದು ಸೊ ಕ್ಲಾರಿಟಿ ಸಂಬಂಧ ಇಲ್ಲಿ ಮಾರ್ಚ್ 2020 ಕೀ ಆನ್ಸರ್, ಬಯಾಲಜಿದು ಸ್ವಲ್ಪ ಜಾಸ್ತಿ ಕೀ ಆನ್ಸರ್ಸ್ ಗಳನ್ನ ಕೊಟ್ಟೈತಿ ನೋಡ್ರಿ. ಸೊ ಯು ಕ್ಯಾನ್ ಗ್ಲಾನ್ಸ್ ದೋಸ್, ಯುಟಿಲೈಸ್ ದೋಸ್ ಪ್ರಾಪರ್ಲಿ. ನೆಕ್ಸ್ಟ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ, ಸೊ ಇಲ್ಲಿ ಚಾಪ್ಟರ್ ನಂಬರ್ಸ್ ನ ಡಿಫ್ರೆನ್ಸ್ ಇರ್ತಾವ. ಡೋಂಟ್ ಜಸ್ಟ್ ಸಿ ದಿ ಚಾಪ್ಟರ್ ನಂಬರ್ಸ್, ಸೊ ಯು ಹ್ಯಾವ್ ಟು ಸಿ ದಿ ಟೈಟಲ್ ಆಫ್ ದಿ ಚಾಪ್ಟರ್. ಯಾಕಂದ್ರೆ ಓಲ್ಡ್ ಸಿಲೆಬಸ್ ದಾಗ ಚಾಪ್ಟರ್ ನಂಬರ್ಸ್ ಚೇಂಜ್ ಇದ್ದು, ಈಗ ಏನಾಗಿಲ್ಲ ಚಾಪ್ಟರ್ ನಂಬರ್ ಚೇಂಜ್ ಆಗಿದ್ದು. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ದಿ ಸೆಕೆಂಡ್ ಚಾಪ್ಟರ್ ಆಫ್ ದಟ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್. ಅದು ಏನ್ರಿ ಸರ್ ಫಸ್ಟ್ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್, ಸೆಕೆಂಡ್ ಚಾಪ್ಟರ್ ಅಂತೇಳಿ ಚಾಪ್ಟರ್ ನಂಬರ್ ಅಷ್ಟೇ ಚೇಂಜ್, ಕಂಟೆಂಟ್ ಹತ್ರ ಸೇಮ್ ಇದೆ, ನೋ ಚೇಂಜಸ್. ಓಕೆ, ಸೊ ನೆಕ್ಸ್ಟ್ ಇದ್ರ ಮೇಲೆ ಪ್ರತಿ ವರ್ಷನೂ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಹೆಲ್ಪ್ಫುಲ್ ಆಗೈತಿ. ಈ ವರ್ಷ ಮ್ಯಾಕ್ಸಿಮಮ್ ಈ ಸೆಕೆಂಡ್ ಎಕ್ಸಾಮ್ಗೂ ಹೆಲ್ಪ್ಫುಲ್ ಆಗ್ತದೆ, ಮತ್ತೆ KCET ಗೂ ಹೆಲ್ಪ್ಫುಲ್ ಆಗ್ತದೆ. ಆಲ್ರೆಡಿ ವಿಡಿಯೋ ಮಾಡೈತಿ, ಯಾರು ನೋಡಿಲ್ಲ ಅದು KCET ವಿಡಿಯೋನು ವಾಚ್ ಮಾಡ್ರಿ. ಸೊ ಇಲ್ಲಿ ಚಾಪ್ಟರ್ ವೈಸ್ ಕ್ವಶನ್ಸ್ ಆದ ಬಳಿಕ ನೆಕ್ಸ್ಟ್ ಏನ್ ಕೊಟ್ಟಿರಿ ಸರ್ ಅಂತಂದ್ರೆ ಚಾಪ್ಟರ್ ವೈಸ್ ಕ್ವಶನ್ ವಿತ್ ಆನ್ಸರ್ಸ್ ನ ಕೊಡಲಾಗಿದೆ. ಜಸ್ಟ್ ಅ ಮಿನಿಟ್, ಐ ವಿಲ್ ಶೋ ಯು. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ಮತ್ತೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಅಂದಾಗ ಅದು ನಿಮಗೂ ಯೂಸ್ ಆಗ್ತದೆ, ಅವರಿಗೆ ಹೆಲ್ಪ್ಫುಲ್ ಆಗ್ತೈತಿ. ಇಲ್ಲಿ ಯಾವ ತರ ಕ್ವಶನ್ಸ್ ನ ಕೊಟ್ಟೈತಿ ಅನ್ನೋದು. ಸೊ ಜಸ್ಟ್ ಯು ಕ್ಯಾನ್ ಸಿ 1 or 2 ಚಾಪ್ಟರ್ಸ್, ಸೊ ದಟ್ ವಿ ಶಾಲ್ ಗೋ ಹೆಡ್ ದ ನೆಕ್ಸ್ಟ್. ಸೊ ಇಲ್ಲಿ ಜಿಟಿನೋಗಾಮಿ ಮತ್ತೆ ಜಿನೋಗಾಮಿ ನಡುವಿನ ಡಿಫ್ರೆನ್ಸಸ್ ಆಗಿರ್ಬೋದು. ನೆಕ್ಸ್ಟ್ ಸರ್ ಅಂತಂದ್ರೆ ದಟ್ ಈಸ್ ವೆಲಸ್ನೇರಿಯಾದಾಗ ಮತ್ತೆ ಸಿ ಗ್ರಾಸಸ್ ದೊಳಗ ಪಾಲಿನೇಷನ್ ಯಾವ ತರ ಆಗ್ತದೆ ಅನ್ನೋದು. ನೆಕ್ಸ್ಟ್ ಪಾಲನ್ ಗ್ರೇನ್ಸ್ ಸ್ಟ್ರಕ್ಚರ್ ನ ಇದ್ರದ್ದು ಡಿಸ್ಕಷನ್ ತಗೊಂಡೈತಿ ಇಲ್ಲಿ. ನೆಕ್ಸ್ಟ್ ಸರ್ ಅಂತಂದ್ರೆ TS ಡಯಾಗ್ರಾಮ್ ಆಫ್ ಯಂಗ್ ಆಂಥರ್ದು. ಸೊ ದಟ್ ಈಸ್ ಆಲ್ಸೋ ಬಿ. ಸೊ ಇವು ಕ್ವಶನ್ಸ್ ನ ಈ PDF ನ ಕಂಪ್ಲೀಟ್ ಆಗಿ ನೀವು ಆಪ್ ದೊಳಗಡೆ ಸೊ ಯು ಕ್ಯಾನ್ ಡೌನ್ಲೋಡ್ ಅಂಡ್ ವಾಚ್ ದಟ್ ಅಂಡ್ ಸೊ ರೀಡ್ ಕ್ಲಿಯರ್ಲಿ. ಈ ಡಯಾಗ್ರಾಮ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ, ಎಸ್ಪೆಷಲಿ. ಸೊ ದಟ್ ಈಸ್ ಓವಲೆ ಆಫ್ ಎಂಜಿಯೋಸ್ಪರ್ಮ್ಸ್. ಓಕೆ, ಮತ್ತೆ ಹೊಳ್ಳಿ ರಿಪೀಟ್ ಆಗ್ಬಹುದು. So you can see these. Next sir ಅಂತಂದ್ರೆ so another chapter that is very important is that this is concerned to the human reproduction. ಇದ್ರಾಗ ಈ ಡಯಾಗ್ರಾಮ್ ಫಸ್ಟ್ ಒನ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಬಿಟ್ರ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಸೊ ಇದನ್ನ ಮಿಸ್ ಆದ್ರ ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್, ಇದು ಒಂದ್ ಮಿಸ್ ಆದ್ರ ಇಲ್ಲಿ ಇದೆ ನೋಡ್ರಿ ಮೆಮೊರಿ ಗ್ಲ್ಯಾಂಡ್. ಮಾನ್ಯ ಮಾರ್ಚ್ ಎಕ್ಸಾಮ್ ದಾಗ ಮೆಮೊರಿ ಗ್ಲ್ಯಾಂಡ್ ಅನ್ನ ಸೊ ದಿಸ್ ವಾಸ್ ಅಪಿಯರ್ಡ್. ಓಕೆ, ಅದಕ್ಕೆ ಸೊ ಇದು ಮೋಸ್ಟ್ ಎಕ್ಸ್ಟೆಂಟಿವ್ಲಿ ಯು ಕ್ಯಾನ್ ಗೆಟ್ ದಿ 5 marks ಆನ್ ದೀಸ್ 4 ಕ್ವಶನ್ಸ್. ಉಳಿದಿದ್ದು ಪಾರ್ಟ್ ಬಿ ಕ್ವಶನ್ಸ್ ನ ಓದ್ರಿ. ಸೊ ಪ್ರಿವಿಯಸ್ ಆಗಲೇ ಏನ್ ಕ್ವಶನ್ ವಿತ್ ಆನ್ಸರ್ಸ್ ಕೊಟ್ಟಿತ್ತಲ್ಲ ಅಲ್ಲಿನೂ ಕೆಲವೊಂದಿಷ್ಟು ಇದ್ರ ಮೇಲೆ ಫೋಕಸ್ ಮಾಡಿತ್ತು, ಅವನು ಒಂದಿಷ್ಟು ನೋಡ್ಕೊಳ್ರಿ. ಸೊ ದಟ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಓಕೆ, ಇದೇ ತರ ಹೋದ್ರೆ ರೀಪ್ರೊಡಕ್ಟಿವ್ ಹೆಲ್ತ್. ಸೊ ರೀಪ್ರೊಡಕ್ಟಿವ್ ಹೆಲ್ತ್ ಮೇಲೆ STDs ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಓಕೆ, ಕಾಂಟ್ರಸೆಪ್ಟಿವ್ಸ್ ಆಗಿರ್ಬೋದು. ಸೊ ಯು ಕ್ಯಾನ್ ರೀಡ್ ದೋಸ್ ಥರೋಲಿ ಸೊ ದಟ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್. ನೆಕ್ಸ್ಟ್ ಸರ್ ಅಂತಂದ್ರೆ ಅಪಾರ್ಟ್ ಫ್ರಮ್ ದಿಸ್ ಸೊ ಇನ್ನೊಂದು ಚಾಪ್ಟರ್ ನೋಡ್ರಿ, ಎಸ್ಪೆಷಲಿ ಯಾವ್ದಪ್ಪ ಅಂತಂದ್ರೆ ಕನ್ಸರ್ನ್ ಟು ದಿ that monohybrid cross, dihybrid cross ಏನ್ ಬರ್ತಾವಲ್ಲ, ಎಸ್ಪೆಷಲಿ ದಟ್ ಈಸ್ ಇನ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯನ್ಸ್ ಚಾಪ್ಟರ್ಸ್ ಒಳಗಡೆ. ಸೊ ಇವು ಡೌನ್ ಸಿಂಡ್ರೋಮ್, ಕ್ಲಿನೆಫೆಲ್ಟರ್ ಸಿಂಡ್ರೋಮ್, ಸೊ ಕ್ರೈ-ಡಿವ್ ಚಾರ್ಟ್ ಸಿಂಡ್ರೋಮ್, ಇವು ಸಿಂಡ್ರೋಮ್ಸ್ ಗಳನ್ನ ಕರೆಕ್ಟ್ ಆಗಿ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ನ ನೋಡ್ಕೊಳ್ರಿ, ಫೀಚರ್ಸ್. ಸೊ ಡಿಫ್ರೆನ್ಸಸ್ ಬಿಟ್ವೀನ್ ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್ ವೆರಿ ಸಿಂಪಲ್ ಕ್ವಶನ್ ಕೇಳ್ಬೇಕಂದ್ರೆ ಇಂಥ ಕ್ವಶನ್ ಕೇಳಿರ್ತಾನ. ಸೊ ಯಾವುದೇ ಕಾರಣಕ್ಕೂ ಇವು ಒಟ್ಟ ಬಿಡಾಕ್ ಹೋಗ್ಬೇಡ್ರಿ. ಮೋನೋಹೈಬ್ರಿಡ್ ಕ್ರಾಸ್ ಒಂದು. ನೆಕ್ಸ್ಟ್ ಸರ್ ಅಂತಂದ್ರೆ ಡೈಹೈಬ್ರಿಡ್ ಕ್ರಾಸ್, ಇವ್ರದ್ದು ಕಂಪ್ಲೀಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೈತಿ, ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡೈತಿ, ನಮ್ಮ ಆ್ಯಪಿಗೂ ಅಪ್ಲೋಡ್ ಮಾಡೈತಿ, ಆ್ಯಡ್ ಮಾಡೈತಿ. ಸೊ ಯು ಕ್ಯಾನ್ ವಾಚ್. ಸೊ ಯೂಟ್ಯೂಬ್ನಾಗ ಏನು ಯಾಡ್ಸೋದು ಬರೋದು ಟೈಮ್ ವೇಸ್ಟ್ ಆಗ್ತಿರ್ತದೆ. ಇಲ್ಲಿ ಆ್ಯಪ್ದೊಳಗೆ ಯಾವುದೇ ರೀತಿ ಯಾಡ್ಸೋದು ಇರಂಗಿಲ್ಲ, ಕಂಪ್ಲೀಟ್ ಆಗಿ ನೀವು ಸೊ ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ಯು ಕ್ಯಾನ್ ಸ್ಟಡಿ. ಸೊ ಅದಕ್ಕೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಆ್ಯಪ್ ಮುಖಾಂತರ ನೀವೇನಪ್ಪ ಅಂದ್ರೆ ಕೋರ್ಸ್ನ ಬೈ ಮಾಡ್ಕೊಂಡು ಸೊ ಯು ಕ್ಯಾನ್ ವಾಚ್ ದೋಸ್ ಕಂಪ್ಲೀಟ್ ಆಗಿ. ಸೊ ಇದೊಂದು ಇನ್ಕಂಪ್ಲೀಟ್ ಡಾಮಿನೆನ್ಸ್, ದಿಸ್ ಇಸ್ ಗೋಯಿಂಗ್ ಟು ಬಿ ದಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಅದು ಆದ ಬಳಿಕ ಈ ಚಾಪ್ಟರ್ದಾಗ ಏನು ಓದಲಿಲ್ಲ ಅಂದ್ರ ಇದು ಒಂದು ಕ್ವಶನ್ ಮಾತ್ರ ಕಂಪಲ್ಸರಿ ಓದ್ರಿ. ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಇವು ಕ್ರೈಟೇರಿಯಾದ ಓದ್ರಿ, ಬೇಡನಲ್ಲ, ಬಟ್ ಯಾವುದೇ ಕಾರಣಕ್ಕೂ ಏನು ಓದಂಗಿಲ್ಲ ಅಂದ್ರೆ ಸೊ ಇವಿಷ್ಟ ಏನಪ್ಪಾ ಅಂದ್ರೆ ಸೈಲೆಂಟ್ ಫೀಚರ್ಸ್ ನ ಕಂಪಲ್ಸರಿ ಓದ್ರಿ. ಇದ್ರ ಮೇಲೆ ಒಂದು ವಿಡಿಯೋ ಮಾಡೈತಿ, ಒಂದು 20-15 minutes ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಸೊ ಯೂಟ್ಯೂಬ್ನಾಗೂ ಅಪ್ಲೋಡ್ ಆಗೈತಿ, ಮತ್ತೆ ಆ್ಯಪ್ನಾಗೂ ಅಪ್ಲೋಡ್ ಮಾಡೈತಿ. ಸೊ ಎಲ್ಲಿದಾದ್ರೂ ಒಂದ್ ಕಡೆಯಿಂದ ನೋಡ್ಕೊಳ್ರಿ. ಸೊ ಫಸ್ಟ್ ನನ್ನ ಸಜೆಷನ್ ಏನಂದ್ರೆ ಆ್ಯಪ್ ನ ಡೌನ್ಲೋಡ್ ಮಾಡ್ಕೋರಿ, ಫ್ರೀ ಕಂಟೆಂಟ್ ನ ಯುಟಿಲೈಸೇಷನ್ ಮಾಡ್ಕೋರಿ. ನೆಕ್ಸ್ಟ್
ಸೊ ನಿಮ್ಗೆ ಹೆಲ್ಪ್ಫುಲ್ ಅನಿಸ್ತಿತ್ತು ಅಂದ್ರೆ ಯು ಕ್ಯಾನ್ ಬೈ ದಿ ಸೊ ಕೋರ್ಸಸ್ ಅಟ್ ವೆರಿ ಲೋಯೆಸ್ಟ್ ಕಾಸ್ಟ್, ಜಸ್ಟ್ 300 rupees ಒಂದೊಂದು ಸಬ್ಜೆಕ್ಟ್ ಸಿಗ್ತವೆ. ಸೊ ಯಾವ್ದು ಇಂಟ್ರೆಸ್ಟೆಡ್ ಇದೆ ಸೊ ದಟ್ ಯು ಕ್ಯಾನ್ ಯುಟಿಲೈಸ್. ಎವಲ್ಯೂಷನ್ ಮೇಲೆ ಸೊ ಇಲ್ಲಿ ಕೊಡಲಾಗಿದೆ. ಸೊ ಯು ಕ್ಯಾನ್ ವಾಚ್ ದಿಸ್. ಸೊ ಹಿಯರ್ ದಿಸ್ ಇಸ್ ದ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಇದೇ ತರನೇ ಎಲ್ಲಾ ಚಾಪ್ಟರ್ಸ್ ಕೊಡಲಾಗಿದೆ. ಸೊ ಯು ಕ್ಯಾನ್ ವಾಚ್ ದೋಸ್. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಸೊ ಆ್ಯಪ್ದು ಯಾವ ತರ ಇದೆ ಅಂತ ಅನ್ನೋದು ಆಲ್ರೆಡಿ ನಿಮಗೆ ಲೋಗೋ ಅಂತ ಗೊತ್ತಿದೆ. ಸೊ SPUC ಸೊ ದಿಸ್ ಇಸ್ ದ ಆ್ಯಪ್, ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ದ ಪ್ಲೇ ಸ್ಟೋರ್. ಈ ಆ್ಯಪ್ದು ಸೊ ಲಿಂಕ್ ನ ಡೌನ್ಲೋಡ್ ಮಾಡ್ಕೋದು ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತದೆ. ಸೊ ಯು ಕ್ಯಾನ್ ಯುಟಿಲೈಸ್ ದಟ್. ಓಕೆ, ಫ್ರಮ್ ದೇರ್ ಯು ಕ್ಯಾನ್ ಡೌನ್ಲೋಡ್. ಇಲ್ಲಿದೆ ನೋಡ್ರಿ ಫೀ ಸ್ಟ್ರಕ್ಚರ್. ಸೊ ಯಾವ ತರ ಕೋರ್ಸಸ್ ಅಂದ್ರೆ ವೆರಿ ಮಿನಿಮಮ್ ಜಸ್ಟ್ 300 rupees 80% ಅಷ್ಟು ಆಫ್ ಇದೆ. ಸೊ ಇದು ಎಂದ್ ಹೈಕ್ ಆಗ್ತದ್ರಿ ಸರ್? ದಿಸ್ ಇಸ್ ಗೋಯಿಂಗ್ ಟು ಗೆಟ್ ಹೈಕ್ ಆನ್ ಸೊ 16th ಒಳಗಡೆ. ಸೊ ಯು ಕ್ಯಾನ್ ಬೈ ದಿ ಕೋರ್ಸಸ್ ಹೂಎವರ್ ಇಂಟ್ರೆಸ್ಟೆಡ್. ಓಕೆ, ನೆಕ್ಸ್ಟ್ ಇಲ್ಲಿ ಏನಿದೆ ಕೋರ್ಸ್ ಕಂಟೆಂಟ್ ಅನ್ನೋದು ಬಯಾಲಜಿದು. ಸೊ ಇಲ್ಲಿ ಎಲ್ಲಾನು ಕೊಡ್ಲಾಗಿದೆ ನೋಡ್ರಿ. ಸೊ ಇದ್ರೊಳಗಡೆ ಸೊ ಯಾವ ತರ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ಇದೆ, ಇಲ್ಲಿ ವಿಡಿಯೋಸ್ಗಳು ಯಾವ್ದಾದ್ರ ಮೇಲೆ ವಿಡಿಯೋಸ್ ಇದಾವ ಅನ್ನೋದು, ಇನ್ನು ಕೆಲವೊಂದಿಷ್ಟು ಸ್ಪೆಷಲ್ ವಿಡಿಯೋಸ್ ಮಾಡಿ ಆಡ್ ಮಾಡೋದ್ರ. ಸೊ ಇಲ್ಲಿ ಅದ್ರಾಗ ಪ್ಲೇ ಸ್ಟೋರ್ ದಿಂದ ಏನ್ ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ SPUC ಆ್ಯಪ್, ಆ ಆ್ಯಪ್ ಒಳಗಡೆ ಸೊ ಡೌನ್ಲೋಡ್ ಮಾಡಿರ್ತಾರೆ, ಅಪ್ಲೋಡ್ ಮಾಡಿರ್ತಾರೆ. ಯು ಕ್ಯಾನ್ ವಾಚ್. ಸೊ ಆಸ್ ಐ ಸೆಡ್, ಸೊ 16th that price is going to get a rise. So before that you can so buy if you are interested. ಓಕೆ, ಆಲ್ರೆಡಿ ಈ ಕ್ವಶನ್ಸ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿತ್ತಲ್ಲ ಇನ್ನೇನು. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಇವು ಅಂತೂ ಬಿಡಕ್ ಹೋಗ್ಬೇಡ್ರಿ. ಯಾವ ರೀತಿ ಇರುತ್ತೆ ಎಸ್ಪೆಷಲಿ ಸೊ ದೀಸ್ ಕ್ವಶನ್ಸ್ ಯು ಹ್ಯಾವ್ ಟು ಬಿ ಥರೋ. ಯಾವ್ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ಟಿಕ್ ಮಾಡಿರ್ತೀವಿ ನೋಡ್ರಿ. at least our compulsory outbreeding devices, outbreeding devices that prevent the autogamy prevention, so devices ಗಳು. ಓಕೆ, ಟೆಕ್ನಿಕ್ಸ್ ಗಳು. ನೆಕ್ಸ್ಟ್ ಇದು ಅಂತ ಕಂಪಲ್ಸರಿ ಆಗಲೇನು ಹೇಳಿದೆ, ಮ್ಯಾಚೂರ್ಡ್ ಎಂಬ್ರಿಯೋ ಶಾಖದೊಂದು. ನೆಕ್ಸ್ಟ್ ಯಾವುದೇ ಕಾರಣಕ್ಕೂ 1, 2, ನೆಕ್ಸ್ಟ್ ಸರ್ಟನ್ 3, ನೆಕ್ಸ್ಟ್ ಇಸ್ 4. ಇವು 4 ಕ್ವಶನ್ಸ್ ಮಾತ್ರ ಕಂಪಲ್ಸರಿ ಮಾಡ್ರಿ. 5 ಮಾರ್ಕ್ಸ್ ಡಯಾಗ್ರಾಮ್ ನ ಕೇಳ್ತಾನೆ. ಅದು ಮೇಲ್ ರಿಪ್ರೊಡಕ್ಟಿವ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಸ್ಟ್ರಕ್ಚರ್ ಸ್ಪರ್ಮ್ ಆಗಿರ್ಬೋದು, ಮೆಮೊರಿ ಗ್ಲ್ಯಾಂಡ್ ಆಗಿರ್ಬೋದು. ಅದ್ರ ಜೊತೆಗೆ ಮತ್ತೊಂದು ಯಾವ್ದು ಮಾಡಪ್ಪ ಅಂದ್ರೆ ಕಂಪಲ್ಸರಿ ಸೊ ದಿಸ್ ಯಾವ್ದ್ರಿ ಸರ್ತ ಆರ್ಟ್ಸ್. ಓಕೆ, ಟೆಕ್ನಿಕ್ಸ್. ಸೊ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಕಂಪಲ್ಸರಿ ಯು ಕ್ಯಾನ್ ಪ್ರಿಪೇರ್ ದಿಸ್ ಕ್ವಶನ್. ಇವ್ರದ್ದು ಎಲ್ಲ ವಿಡಿಯೋ ಮಾಡಿ ಹಾಕೈತಿ. ಸೊ ಜಸ್ಟ್ ಯು ಕ್ಯಾನ್ ವಾಚ್. ನೆಕ್ಸ್ಟ್ ಸರ್ ಅಂದ್ರೆ ಇಲ್ಲಿ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಎಲ್ಲಿ ಕೊಟ್ಟೈತಿ ನೋಡ್ರಿ. ಹ್ಯೂಮನ್ ಜೀನೋಮ್ ಒಂದ್ ಮಾಡ್ಕೊಳ್ರಿ. ಸೊ ಅದ್ರ ಜೊತೆಗೆ ಕಂಪಲ್ಸರಿ ಇನ್ನೊಂದು ಕ್ವಶನ್ ಯಾವ್ದಪ್ಪ ಅಂದ್ರೆ ಈ ಕ್ವಶನ್ ಮಾಡ್ರಿ. ಓಕೆ, ದಿಸ್ ಕ್ವಶನ್ ಯಾವ್ದ್ರಿ ಸರ್ ಅಂದ್ರೆ ಎನಿ 5 ಸೊ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ವಿತ್ ಎಕ್ಸಾಂಪಲ್. ಅದು ಟೇಬಲ್ ನ ಕೊಟ್ಟೈತಿ ಪಾಸಿಂಗ್ ಪ್ಯಾಕೇಜ್ ದಾಗ. ಸೊ ಯು ಕ್ಯಾನ್ ವಾಚ್ ದಟ್. ಸೊ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಕೊಳ್ರಿ. ಓಕೆ, ಸೊ ನೆಕ್ಸ್ಟ್ ಇದ್ರ ಜೊತೆ ಇಲ್ಲ ಐತಿ ನೋಡ್ರಿ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಯಾವ್ದ್ರಿ ಸರ್? ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ದಿಸ್ ಒನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಆಲ್ರೆಡಿ ಆಗಲೇ ಹೇಳಿದನಲ್ಲ, ಮೋನೋ ಹೈಬ್ರಿಡ್ ಕ್ರಾಸ್, ಡೈ ಹೈಬ್ರಿಡ್ ಕ್ರಾಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅವೊಂದಿಷ್ಟು. ಅದ್ರ ಜೊತೆಗೆ BT ಕಾಟನ್ ಒಂದು. ಓಕೆ, BT ಕಾಟನ್ ಎಲ್ಲಿ ಕೊಟ್ಟೈತಿ? ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಆಲ್ಸೋ, BT ಕಾಟನ್. ನೆಕ್ಸ್ಟ್ ಈ ಸಲ ನನ್ನ ಅನಿಸಿಕೆ ಮತ್ತೆ ಈ ಕ್ವಶನ್ ರಿಪೀಟ್ ಆಗ್ಬಹುದು ನೋಡ್ರಿ. ಯಾವ್ದ್ರಿ ಸರ್? ಬಯೋಗ್ಯಾಸ್ ಪ್ರೊಡಕ್ಷನ್. ಸೊ ಹಂಗಂತೇಳಿ ಇದು ಒಂದೇ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದ್ರ ಮೇಲೆ ಕಂಪ್ಲೀಟ್ ಒಂದು ಸಿವೇಜ್ ಟ್ರೀಟ್ಮೆಂಟ್ ಪಾರ್ಷಿಯಲ್ ಬಿಟ್ರೆ ಉಳಿದಿದ್ದೆಲ್ಲಾನು ಕವರ್ ಮಾಡೈತಿ. ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಓಕೆ, ಸೊ ಎಷ್ಟು ಪ್ರಿಪೇರ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ ಸೆಕೆಂಡ್ ಎಕ್ಸಾಮ್ಗೆ ಸೊ ಹೆಲ್ಪ್ಫುಲ್ ಆಗ್ತೈತಿ. ಸೊ ಯು ಕ್ಯಾನ್ thoroughly prepare all those questions. So passing package download ಮಾಡ್ಕೊರಿ before getting so rise up the so prices. Whoever interested you can so buy the courses so that it is going to helpful for your preparation. Okay, so ಇದು ಸೆಕೆಂಡ್ ಎಕ್ಸಾಮ್ ಕ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಹೆಲ್ಪ್ ಆಗಲಿ ಅಂತೇಳಿ. ಸೊ ಇದು ಏನಪ್ಪಾ ಅಂದ್ರೆ ಕೋರ್ಸಸ್ 80% ಯಾಕಂದ್ರೆ ಯಾವ ಸ್ಟೂಡೆಂಟ್ಸಿಗೂ ಎಕನಾಮಿಕಲಿ ಹೆವಿ ಆಗ್ಬಾರ್ದು ಅಂತೇಳಿ ಜಸ್ಟ್ ಎಷ್ಟಪ್ಪ ಅಂದ್ರೆ 300 rupees ದೊಳಗಡೆ ಸೊ ಕೋರ್ಸಸ್ ನ ಲಾಂಚ್ ಮಾಡೈತಿ. Okay, next 16 ನಂತರ so that price is going to get hike. So before that you can utilize that. Okay, so before winding this one, so I am going to tell all the best for your KCT examination. KCT examination so 16th and 17th the best performance ಮಾಡ್ರಿ. 17th ನಂತರ you can focus completely on what second examination. Whoever scored less than 60 marks or less than 70 marks, you can apply for the improvement test. So you can attend the second exam so that you can improve your marks. That is going to helpful for your boosting ಪರ್ಸೆಂಟೇಜ್ ಅಷ್ಟೇ ಬೂಸ್ಟ್ ಆಗೋದಲ್ಲ, ನಿಮ್ಮ KCT ರ್ಯಾಂಕಿಗೂ ಹೆಲ್ಪ್ ಆಗ್ತೈತಿ. ಯಾಕಂದ್ರೆ ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸ್ ಅದು ಯಾವ್ದು ನಿಮ್ಮ KCT ರ್ಯಾಂಕಿಗೂ ಕನ್ಸಿಡರೇಷನ್ ಮಾಡ್ತಾರ.
ಸೊ ಅದಕ್ಕೆ ಇಲ್ಲಿ ಬಯಾಲಜಿದು ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೈತಿ. ಇದೇ ತರನೇ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಎಷ್ಟು ಮಾಡಿ ಅಪ್ಲೋಡ್ ಮಾಡ್ತದ, ಆಪ್ ದೊಳಗೂ ಅಪ್ಲೋಡ್ ಮಾಡಿರ್ತ ಮತ್ತೆ ಯೂಟ್ಯೂಬ್ ನಾಗ ಅಪ್ಲೋಡ್ ಮಾಡಿರ್ತ. ಸೊ ಯಾರಾದ್ರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನ ವಾಚ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಅಂತ ಹೇಳಿ ಮಾಡ್ಕೋರಿ, ಮತ್ತೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, so that it is going to helpful for all the students. Thank you for watching this video. Bye bye, see you in the next video.